ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ತುಂಬಾ ಸಿಂಪಲ್ ಆಗಿರುವಂತ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಇದು ಬ್ಯಾಚಲರ್ಸ್ ಗೆ ಅಂತೂ ತುಂಬಾ ಹೇಳಿ ಮಾಡಿಸ್ತಂತ ರೆಸಿಪಿ. ಇದು ತುಂಬಾ ಅಂದ್ರೆ ತುಂಬಾ ಈಜಿ, ತುಂಬಾ ಬೇಗ ಆಗೋಂಥದ್ದು. ಮಶ್ರೂಮ್ ನೋಡಿ, ಈ ತರ ಮಶ್ರೂಮ್ ತಗೊಂಡಿದ್ದೀನಿ. ಇದು ಒಂದು ಪ್ಯಾಕಲ್ಲಿ ಬರುತ್ತಲ್ಲ 45 ರುಪೀಸ್ದು, ಅಷ್ಟು ಮಾತ್ರ ಒಂದೇ ಪ್ಯಾಕ್ ತಗೊಂಡಿರೋದು. ಯಾಕಂದ್ರೆ ನಾನು ತಿನ್ನಲ್ಲ, ನಮ್ಮನೆಯವ್ರು ಮಾತ್ರ. ಇವತ್ತು ಸ್ವಲ್ಪ ಟೇಸ್ಟ್ ನೋಡೋಣ ಅನ್ಕೊಂಡಿದ್ದೀನಿ. ಗ್ರೇವಿ ಇದು ತುಂಬಾ ಡ್ರೈ ಇರಲ್ಲ, ಮತ್ತೆ ಸಾಂಬಾರಾಗೂ ಇರಲ್ಲ, ಗೊಜ್ಜು ಥರನೂ ಇರಲ್ಲ, ಸ್ವಲ್ಪ ಲೈಟಾಗಿ ಗ್ರೇವಿ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಇರೋದು: ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ಉಪ್ಪು, ಮತ್ತು ಅರಿಶಿನ, ಮತ್ತು ಪೆಪ್ಪರ್ ಪೌಡ್ರು, ಮತ್ತು ಸ್ವಲ್ಪ ನಿಂಬೆಹಣ್ಣು. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತೀನಿ. ಮತ್ತು ಇದು ಟೊಮೊಟೊ ಪೇಸ್ಟ್. ಇದು ಇಷ್ಟಕ್ಕೆ 1.5 ಅವಷ್ಟು ಟೊಮೊಟೊ ಪೇಸ್ಟ್ ಸಾಕು. ಮತ್ತು ತುಪ್ಪ ಇದ್ರೆ ತುಪ್ಪ ಹಾಕ್ಬೋದು, ಇಲ್ಲಾಂದರೆ ಬೆಣ್ಣೆ ಹಾಕ್ಬೋದು. ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ. ಬ್ಯಾಚಲರ್ಸಿಗಂತೂ ತುಂಬ ಇಷ್ಟಪಡ್ತಾರೆ ಅಂದ್ಕೊಳ್ತೀನಿ, ಮಶ್ರೂಮ್ ತಿನ್ನೋರಿಗೆ. ಇವಾಗ ನೋಡಿ, ಇಷ್ಟೇ ಮಶ್ರೂಮು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಳಗೆ ಬ್ಲ್ಯಾಕ್ ಇರುತ್ತೆ, ಅದು ಹಾಳಾಗಿರಲ್ಲ ನೋಡಿ. ಇದು ಒಳಗೆ ಬ್ಲ್ಯಾಕ್ ಇರುತ್ತೆ, ಅದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ಥರ ಇರುತ್ತಲ್ಲ, ಅದನ್ನು 2 ಭಾಗ ಮಾಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ನೀರು ಬಿಡುತ್ತೆ, ಮೆತ್ತೆ ಆಗುತ್ತೆ. ಹಾಗಾಗಿ ನೋಡಿ, ಇವಾಗೆಲ್ಲ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರ ಉಪ್ಪು ಎಷ್ಟು ಬೇಕಷ್ಟು ತೊಗೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಇವಾಗ ಹಾಕಿ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕಾಗಿಲ್ಲ, ನಿಂಬೆಹಣ್ಣೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಉಪ್ಪು, ಖಾರ, ಅರಿಶಿನ ಎಲ್ಲ ಮಿಕ್ಸ್ ಮಾಡಾಗಿದೆ. ಇವಾಗ ಪ್ಯಾನಿಗೆ ತುಪ್ಪ ಇದ್ರೆ ತುಪ್ಪ, ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ತೀನಿ. ನಾನು ಒಂದು 2 ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಬೆಣ್ಣೆ ಮೆಲ್ಟ್ ಆದಮೇಲೆ ಇವಾಗ ಇದಕ್ಕೆ ಇದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮ್ನ ಅದ ಹಾಕ್ಕೊಳ್ತಾ ಇದ್ದೀನಿ. ಏನೋ ನನ್ನ ವಿಡಿಯೋದಲ್ಲಿ ಮಿಸ್ ಆಗಿದೆ ಅಂತ ಅನಿಸ್ತಿದೆ ನನಗೆ. ಯಾಕಂದರೆ ಇವತ್ತು ನಮ್ಮ ಮನೆಯವ್ರು ಮಾತಾಡ್ತಾ ಇಲ್ಲ, ಹಾಗಾಗಿ ನನ್ನ ಜೊತೆ ಎಲ್ಲ ವಿಡಿಯೋದಲ್ಲಿ ನಾನು ಮಾತಾಡಲ್ಲ ಅಂತ ಹೇಳಿದರೆ ಅದೆಷ್ಟು ದಿನ ಆ ಥರ ಸತ್ಯಾಗ್ರಹ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಹೌದೇ? ಅಲ್ಲಿ ಹೋಗ್ಲಿ, ವಿಡಿಯೋದಲ್ಲಿ ಮಗಳು ಡ್ಯಾಡಿಗಿಂತ ನೀವೇ ಜಾಸ್ತಿ ಮಾತಾಡಿ, ನಿಮ್ಮ ಹಸ್ಬೆಂಡೇ ಜಾಸ್ತಿ ಮಾತಾಡ್ತಾರಲ್ಲ ನಿಮ್ಮ ಚಾನಲಲ್ಲಿ, ನೀವೇ ಮಾತಾಡಿ. ಸರ್ ಬೇಡ, ಸರ್ ಚಾನಲಲ್ಲಿ ಸರ್ ಮಾತಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಡ್ಯಾಡಿ ಮಾತಾಡ್ತಾ ಇಲ್ಲ ಮಗಳು. ಇಲ್ಲಿ ಅಮ್ಮ ಮಲಗಿದ್ಯಾ? ತಿನ್ನೋದು, ಮಲಗೋದು, ಕುಸ್ತಿ ಮಾಡೋದು ಅಷ್ಟೇ. ಅದ್ರದ್ದು ಎಷ್ಟು ಮುದ್ದಾಗಿ ಆಡುತ್ತೆ ಗೊತ್ತದ. ನನ್ನ ಜೊತೆ ಮಾತ್ರ ಕುಸ್ತಿ ಆಡುತ್ತೆ, ಡ್ಯಾಡಿ ಜೊತೆ ನಿಮ್ಮ ಜೊತೆ ಮಾತ್ರ ಆಡಲ್ಲ. ನನ್ನ ಜೊತೆ ಆಡಲ್ಲ, ನಿಮ್ಮಿಬ್ರು ಜೊತೆನೂ ಆಡುತ್ತದೆ. ಇಷ್ಟೇ ರೆಸಿಪಿ ನೋಡಿ. ಇವಾಗ ಇದು ಸ್ವಲ್ಪ ನೋಡಿ, ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿದನ್ನ. ಮತ್ತೆ ಮಶ್ರೂಮ್ ಬೇಗ ಬೆಂದ್ಬಿಡುತ್ತೆ. ಅದೇ ಮಾತಾಡಿರಿ, ಇಲ್ಲಾಂದ್ರೆ ಜೋಶ್ ಇರಲ್ಲ ವಿಡಿಯೋದಲ್ಲಿ. ಎಂತ ಮಾತಾಡ್ತಾರೆ ನೋಡಿ, ನನಗೆ ನಮ್ಮನೆಯವ್ರು ಮಾತಾಡ್ಲೇಬೇಕು, ಅವಾಗಲೇ ನಂಗೆ ವಿಡಿಯೋದಲ್ಲಿ ಜೋಶ್ ಇರುತ್ತೆ ಅಥವಾ ಮಾತಾಡ್ಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ನನಗೆ ಏನೋ ಅಷ್ಟು ಕಂಫರ್ಟಬಲ್ ಇಲ್ಲ, ಏನೋ ಖಾಲಿ ಅನಿಸ್ತಾ ಇದೆ. ವಾವ್, ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ. ಈಗೇನು ರುಬ್ಬಿಟ್ಕೊಂಡಿದ್ದೆ ಟೊಮೊಟೊ ಅದ ಹಾಕೊಳ್ತಾ ಇದ್ದೀನಿ. ಹಾಕಿ ಇದು ಕೂಡ ಟೊಮೊಟೊದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಮೊನ್ನೆ ನಾನು ಸೊಪ್ಪು ತಗೊಳ್ತಾ ಇದ್ದೆ, ಸೊಪ್ಪು ಮಾರೋರು ಬಂದಿದ್ರು ಮನೆ ಹತ್ರ. ಹಾಗಾಗಿ ಸೊಪ್ಪು ತಗೊಳ್ತಾ ಇದ್ದೆ. ಅವಾಗ ಹೇಳಿದ್ರು ಸಾಂಬಾರ್ ಸೊಪ್ಪು ಕೊಡಿ ಅಂದೆ. ಅವಾಗ ಕೇಳಿದ್ರು ನೀವು ಎಲ್ಲಿಯವರು ಅಂತ. ನಾವು ಹಾಸನ ಸೈಡವರು ಅಂದೆ. ಗೊತ್ತಾಯ್ತು ಇಲ್ಲಿಯವರು ಆ ಸಾಂಬಾರ್ ಸೊಪ್ಪಿಗೆ ಏನೇನೋ ಹೆಸರು, ಕೊತ್ತಂಬರಿ ಸೊಪ್ಪು ಅಂತ ಅದು ಇದು ಅಂತಾರೆ ಅಂದರು. ನಂಗೆ ನಗು ಬಂತು. ಆದರೆ ಯಾರು ಪಾಪ ಅವ್ರಿಗೆ ಬೈಯೋಕೆ ಹೋಗ್ಬಿಡಿ. ನಾವೆಲ್ಲ ಸಾಂಬಾರ್ ಸೊಪ್ಪು ಅಂತ ಹೇಳಿದ್ದು. ಅವರು ಪಿರಿಯಾಪಟ್ಟಣದವ್ರಂತೆ. ಯಾಕೆ ಸಾಂಬಾರ್ ಸೊಪ್ಪು ಅಂತೀವಿ ಅಂದರೆ ಅದ್ರಲ್ಲಿ ಸಾಂಬಾರ್ ಬೀಜ ಬಿಡುತ್ತೆ. ಸಾಂಬಾರ್ ಬೀಜ, ಧನಿಯಾ ಪುಡಿ ಮಾಡಿಸ್ತೀವಲ್ಲ, ಅದು ಬೀಜ ಬಿಡುತ್ತೆ. ಅದನ್ನ ಅದಕ್ಕೆ ಸಾಂಬಾರ್ ಸೊಪ್ಪು ಅಂತ ಹೇಳ್ತಾರೆ. ಅದನ್ನ ನಮ್ಮ ಸೈಡೇ ಬೆಳೆ ಜಾಸ್ತಿ. ಈಗ ನೋಡಿ, ಸಿಂಪಲ್ ಆದ ಮಶ್ರೂಮ್ ರೆಸಿಪಿ ರೆಡಿ ಆಗಿದೆ. ಬ್ಯಾಚಲರ್ಸಿಗಿಂತ ತುಂಬ ಈಸಿ, ತುಂಬ ಅಂದರೆ 5 ನಿಮಿಷ ಕರೆಕ್ಟಾಗಿ ನಾನು ಹೇಳೋದು ಮಾಡಿದರೆ 7-8 ನಿಮಿಷ ಅಷ್ಟರಲ್ಲೇ ಮುಗ್ದು ಬಿಡುತ್ತೆ. ಇದಕ್ಕೆ ರೈಸ್ ಅಥವಾ ಚಪಾತಿ ಅಥವಾ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ನಮ್ಮನೆ ಟೇಸ್ಟ್ ನೋಡ್ತಾರೆ ಹೇಗಿದೆ ಅಂತ. ತುಂಬ ಇಷ್ಟ. ಏನೇ ಆಗಲಿ, ನಮಗೆ ಒಂದು ನಿಜವಾದ ಮಾತು ಹೇಳಬೇಕು. ನಾನ್ ವೆಜ್ ಇಲ್ಲದೆ ಹೋದರೆ ನನಗೆ ಮಜಾನೇ ಬರಲ್ಲ. ಈಗ ಮಶ್ರೂಮು ಒಂದು ಸ್ವಲ್ಪ ನಾನ್ ವೆಜ್ ಇದ್ದಂಗೆ ಇರುತ್ತೆ. ತಿಂದು ನೋಡೋಣ, ಏನೋ ಒಂದು ಟೇಸ್ಟ್ ಮಾಡಿದ್ದಾರೆ, ನೋಡೋಣ. ನಾನು ವೈಟ್ ನೈನ್ ಒಂದ್ಸಲಿ ನೋಡಿದ್ದೆ, ಚೆನ್ನಪುರದಲ್ಲಿ ಇದು ಥರನೇ.
ಅದೆಷ್ಟು ಚೆನ್ನಾಗಿತ್ತು, ಅದಕ್ಕೆ ಮಿಲ್ಕಿ ಅಂತ ಹೆಸರಿಟ್ಟಿದ್ವಿ ಅಲ್ವಾ ಅಮ್ಮ? ಮಿಲ್ಕಿ ಅಂತ ಅಲ್ವಾ? ಚೆನ್ನಾಗಿದೆ ಇದೆ. ನಾನ್ ವೆಜ್ ಥರನೇ ಇದೆ. ಹೌದಾ? ಬೆಂದಿದೆ ಚೆನ್ನಾಗಿ. ನೀನು ಮಶ್ರೂಮ್ ತಿನ್ನಲ್ಲ ಅಲ್ವಾ? ನಮ್ಮ ಮನೆಯವರು ಮಶ್ರೂಮ್ ಫಿಶ್ ಏನೋ ತಿನ್ನಲ್ಲ, ಆದ್ರೂ ಏನೋ ಪುಣ್ಯ ಮಾಡಿದ್ವಿ, ಏನೋ ಮಾಡ್ಕೊಡ್ತಾ ಇದಾರೆ. ಈಗ ನನ್ನ ಮಗಳು ಒಂದ್ ಸ್ವಲ್ಪ ಟೇಸ್ಟ್ ನೋಡುತ್ತೆ. ಕಚ್ಚಿ ಈಗ ನನ್ನ ಮಗಳು ಕಚ್ಚಿದ್ದು ನಾನು ತಿನ್ಬೇಕು. ಅವ್ರ ಅಪ್ಪ ಮಗಳು ಯಾವಾಗ್ಲೂ ಹಂಗೆ, ಅವಳ ಎಂಜಾಯ್ ಮಾಡ್ಕೊಟ್ಟಿದ್ದೆ ಅವ್ರ ಅಪ್ಪ ತಿನ್ನೋದು. ಡ್ಯಾಡಿ ನೀರ್ ಕುಡೀರಿ ಅಂದ್ರೆ ಸಾಕು, ನೀನ್ ಕುಡ್ದು ಕೊಡು. ಜ್ಯೂಸ್ ಕೊಟ್ರೆ ಸಾಕು, ನೀನ್ ಕುಡ್ದು ಕೊಡು. ಕೊನೆ ಪಕ್ಷ ನೀನ್ ನೆಕ್ಕು ಕೊಡು ಅಂತಾರೆ ಎಲ್ಲಾನು. ಅಪ್ಪ ಮಗಳು ಊಟಗಳನ್ನ ನೀನ್ ನೆಕ್ ಕೊಡು. ಚೆನ್ನಾಗಿಲ್ಲ ನನ್ನ ಮಗಳು. ನಾನು ಮಶ್ರೂಮ್ ತಿನ್ನಲ್ಲ. ನೀವು ಬರೀ ಅಭ್ಯಾಸ ಮಾಡಿಸಿರೋದು ನಮ್ಮ ಮಗಳಿಗೆ. ಇಲ್ಲ, ಅದೇ ಬೆಳಗ್ಗೆ ನಾನು ಕ್ಲೀನ್ ಮಾಡುವಾಗ ಫಿಶ್ ಸ್ಮೆಲ್ ಬರ್ತಿದೆ ಅಂತ ಹೇಳ್ತು ಮಧ್ಯಾಹ್ನ. ಚೆನ್ನಾಗಿದೆ ಇದೆ. ಸಖತ್ತಾಗಿದೆ. ನಮ್ಗೇನಪ್ಪ ಊಟದಲ್ಲಿ ಯಾವುದಕ್ಕೂ ಭೇದ ಭಾವನೆ ಇಲ್ಲ. ಅದು ಏನೇ ಕೊಡಿ, ಒಟ್ಟಿನಲ್ಲಿ ಹೆಸರು ಹೇಳ್ದೇನೆ ಕೊಟ್ರೆ ಎಲ್ಲಾನು ತಿಂತಾನೆ ಇರ್ತೀನಿ. ಅದೇನು ಅಂತಾನೆ ಗೊತ್ತಿಲ್ಲ, ಭೇದ ಭಾವನೆ ಇಲ್ಲ ನಮಗೆ ಊಟದಲ್ಲಿ. ನಾನ್ ವೆಜ್ ತಿನ್ನೋವಷ್ಟು ಜೋಶ ಇಲ್ಲ. ಕುಕ್ ಮಾಡುವಾಗ್ಲೂ ಅಷ್ಟೇ, ತಿನ್ನುವಾಗ್ಲೂ ಅಷ್ಟೇ. ಸಕ್ಕತ್ತಾಗಿದೆ. ಕಲರ್ ನೋಡಿ ಮಾತ್ರ ಸಕ್ಕತ್ತಾಗಿ ಬಂದಿದೆ, ಮತ್ತೆ ತುಂಬಾ ಈಸಿ. ಅದೇ ಒತ್ತಿ ಹೇಳ್ತೀನಿ, ಯಾಕಂದ್ರೆ ತುಂಬಾ ನನಗೆ ಮಾಡಕ್ ನೋಡಿ 5 ನಿಮಿಷ. ನನ್ನ ಮಾತೆ ಜಾಸ್ತಿ ಆಗಿದೆ ಇದರಲ್ಲಿ. ಆಕ್ಚುಲಿ ಲಾಗ್ ಬಂದು 1 ನಿಮಿಷದ ಲಾಗ್ ಇದು. ನಮ್ಮ ಮನೆಯವ್ರು ಮಾತಾಡಿದ್ದು ಇಷ್ಟು ನಿಮಿಷ ಮಾಡಾಕವ್ರೆ. ಅವ್ರಿಗೆ ಬಿಟ್ರೆ ಒಂದ್ ಸ್ವಲ್ಪ ಕಂಟ್ರೋಲ್ ಇರಲ್ಲ, ಹೋಗ್ತಾ ಇರ್ತಾರೆ ರೈಲು, ಅವ್ನ ಹಿಡಿದು ನಿಲ್ಲಿಸ್ಬೇಕು ಮಾತಲ್ಲಿ. ನಮ್ಮ ಪುಟಾಣಿಗಳು ಏನ್ ಮಾಡ್ತಾ ಇದ್ದಾರೆ? ಪುಟಾಣಿಗಳು ಇದು ಕೊಟ್ಟಿಲ್ಲ ಪಾಪ, ನೋಡ್ತಾ ಇದೆ. ಮಗಳಿಗೊಂದು ಬೈಟ್ ಕೊಡಿರಿ. ನೀವು ಅದೇ ಕೈಯಲ್ಲಿ ತಿಂತಾ ಇದ್ದೀರಾ ಮಶ್ರೂಮ್. ಇದು ಬ್ಯಾಚುಲರ್ಸ್ಗೆ ತುಂಬಾ ಈಸಿ ಆಗಿರುವಂತ ಮಶ್ರೂಮ್ ರೆಸಿಪಿ. ಮಾತ್ರ ಸಕ್ಕದಾಗಿರುತ್ತೆ, ತುಂಬಾ ಈಸಿ ಕೂಡ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ವೆಜ್ ಕಣ ಇವತ್ತು ಮಾಡಿದ್ದೆ ನಾನು. ವೆಜ್ ಕಣ. ಕಿಲ ಮಾಡೋಣ, ನಮ್ಮ ಪುಟಾಣಿನ ಕಿಲ ಮಾಡೋಣ. ಮಲ್ಕುಲಿ ಕಿಲ ಮಾಡೋಣ. ಹಂಗಂತ ಇದು ಅವರು ಡ್ಯಾಡಿ ಜೊತೆ ಮಲಗೋದಿದ್ದು. ನನಗೆ ಒಂದು ದೊಡ್ಡ ಕಳಂಕ ಹೊರಿಸಿದೆ ಇದು. ಬಂದಾಗ್ಲಿಂದ ಮನೇಲಿ ನಾನು ಇದ್ರ ಜೊತೆ ಬಿಟ್ಟು ಇವ್ರ ಮನೆ ಫ್ಯಾಮಿಲಿ ಮಕ್ಕಳ ಜೊತೆ ಮಲಗಿಲ್ಲ, ಇವ್ರ ಜೊತೆ ಮಲಗಿಲ್ಲ. ಇದು ಬಂದ್ಮೇಲೆ ಅವ್ರ ಅಪ್ಪಗೂ ಅವ್ರ ಮಗಳಿಗೂ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಳು ಬಂದ್ಮೇಲೆ ನಮ್ಮ ಡ್ಯಾಡಿ ನನ್ನ ಮಾತಾಡ್ಸ್ತಿಲ್ಲ ಅಂತ ಅವಳು ಬೈತಾ ಇರ್ತಾಳೆ. ನನಗೆ ನಾಯಿಗಳು ಅಂತಂದ್ರೆ ಪಂಚ ಪ್ರಾಣ. ಹಾಗಾಗಿ ನನಗೆ ಇದು ರಾತ್ರಿ ಎಲ್ಲ ಕೊರಗುತ್ತೆ, ನಿದ್ದೆ ಮಾಡಿಲ್ಲ ನನ್ನ ಜೊತೆ. ಅದ್ರ ಜೊತೆ ಯಾರು ಇಲ್ಲ ಅಂದ್ರೆ ಇಲ್ಲ ಕಿಲ ಮಾಡೋಣ. ಕಿಲ ಅದಿವತ್ತು ಮೂಡಲ್ಲಿಲ್ಲ, ಆದ್ರೆ ಬಂದ್ಬಿಟ್ಟು ಪುಟ್ಟಿ ಇಲ್ಲ ಅಲ್ಲ ಪುಟಾಣಿ ಎಲ್ಲಿ ಅಂದ್ರೆ ಸಾಕು, ನಾನು ಮಾತಾಡ್ಸಿದ್ರೆ ಆ ವಾಯ್ಸಿಗೆ ಸಾಕು ಮಗ ಹಿಂಗ್ ಉಲ್ಟಾ ಮಾಡ್ಬಿಡುತ್ತೆ. ಅವಾಗ ನಾನು ಕಿಲ ಮಾಡಬೇಕು. ಮತ್ತೆ 1 ಚಂದ್ರ ಬೇಳೆ ಮಾಡಿದ್ರೆ ಸಾಕು. ಅಷ್ಟು ಖುಷಿ. ಅದಕ್ಕೆ ಖುಷಿ ನಮಗೆ ಗೊತ್ತಾಗುತ್ತೆ, ಪ್ರೀತಿ ಮಾಡೋರಿಗೆ ಯಾವ ತರ ಖುಷಿ ಅಂತ. ಕಿಲ ಮಾಡೋಣಮ್ಮ ಪುಟಾಣಿ. ಕಿಲ ಮಾಡೋಣ. ಇಲ್ಲಿ ಕಿಲ. ಓಕೆ, ಇಲ್ಲಿಗೆ ಈ ಮಶ್ರೂಮ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.